ನಮಸ್ತೆ ಫ್ರೆಂಡ್ಸ್, ಜೈ ಜವಾನ್ ಜೈ ಕಿಸಾನ್. ನಾನು ಯಶಸ್ ನಾಯಕ್ ಅಂತಂದು ಇವತ್ತಿನ ಇನ್ಫಾರ್ಮೇಷನ್ ಬಂದುಬಿಟ್ಟು 7.5 HP ಯಾವ ಕಂಪ್ನಿದು ಏನು, ಅದಕ್ಕೆ ಆ ಥರ ಫಿಟ್ಟಿಂಗ್ ಮಾಡ್ತಾರೆ, ಯಾವ ಥರ ಬೋರ್ವೆಲ್ ಇಳಿಸ್ಕೊಡ್ತಾರೆ, ಆಮೇಲೆ ಏನೇನು ಎಕ್ವಿಪ್ಮೆಂಟ್ಸ್ ಬರ್ತಾವೆ ಎಲ್ಲ ಟೋಟಲಾಗಿ ಈ ವಿಡಿಯೋದಲ್ಲಿ ಬರ್ತಾ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಏನಂದರೆ ನೀವೆಲ್ಲ ಸಬ್ಸ್ಕ್ರೈಬ್ ನಮಗೆಲ್ಲ ಗುಡ್ ಕ್ವಾಲಿಟಿ ಫಾರೋ ಮೀ. ಅಂದರೆ ನಾನು ಬೇರೆ ವೀಡಿಯೋಗಳು ಬಂದು ಮಾಡಬೇಕಾದ್ರೆ ನಿಮ್ದೆಲ್ಲ ಕಮೆಂಟು ಇಲ್ಲ ಏನಾದರೂ ಜಾಸ್ತಿ ಬಂದಿದ್ದರೆ ಬೇರೆ ಬಗ್ಗೆ ಫಾರ್ಮಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೋದು. ಟೋಟಲಿ ಫಾರ್ಮಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊತ ಬಂದಿದ್ದೀನಿ. ಯಾವುದ್ರ ಬಗ್ಗೆ ನೀವೇನು ಕಮೆಂಟ್ ಮಾಡಿದ್ರೆ ಅದಕ್ಕೆಲ್ಲ ರೆಸ್ಪಾನ್ಸ್ ಮಾಡಿದ್ದೀನಿ. ಇನ್ನು ಮುಂದಿನ ಬರತಕ್ಕಂಥ ದಿನಗಳಲ್ಲಿ ಟೋಟಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಇವತ್ತು ಬಂದಿದ್ದ ಇನ್ಫಾರ್ಮೇಷನ್ ಸೋಲಾರ್ ಪಂಪ್ಸು, ಅದು ಈ ಸಬ್ಸಿಡಿಯಲ್ಲಿ 80% ಸಬ್ಸಿಡಿಯಲ್ಲಿ. ಫಸ್ಟು 100% ಸಬ್ಸಿಡಿ ಇದಂದರೆ 20% ಸ್ಟೇಟ್ ಫಾರ್ಮರ್ಸು, 50% ಸ್ಟೇಟ್ ಗೌರ್ಮೆಂಟು, 30% ಸೆಂಟ್ರಲ್ ಗೌರ್ಮೆಂಟ್. ಟೋಟಲ್ 100% ಆಯಿತು ಕೆಲಸ ಇರ್ತದೆ. ಎಷ್ಟಾಯಿತು ಏನು ಮೆಟೀರಿಯಲು ಈ ಥರ ಸ್ಟಾಕ್ ಬಂದಿರ್ತೈತೆ. ಟೋಟಲ್ ನಟ್ಟು ಬೋಲ್ಟ್ಸು, ಈ ಪೋಲಿಗೆ ಏನು ಇರ್ತಕ್ಕಂಥ ರಿಕ್ವೈರ್ಮೆಂಟ್ಸ್ ಏನಿದೆ ಅದೆಲ್ಲ ಬಂದಿರ್ತದೆ. ಇದು ಹೇಳ್ತಿದ್ರೆ ಎಲ್ಲರೂ ಕೇಳ್ತಿರೋ 7.7 HP ತೋರಿಸಿ ಅಂತಂದು. ಇಲ್ಲೊಂದು ಫೋಲ್ ಬಿದ್ದಿದೆ, ಇನ್ನೊಂದು ಅಲ್ಲೊಂದು ಫೋಲ್ ಬಿದ್ದಿದೆ, 2 ಫೋಲ್ ಇರುತ್ತೆ. ಇದೆಲ್ಲ ಟೋಟಲಿ ಸ್ಟ್ರಕ್ಚರ್ಗೆ ಬೇಕಾಗ್ತಕ್ಕಂಥ ಸಾಮಾನ್ಸು. ಆಮೇಲೆ ಇದು HDP ಪೈಪು, ಎಷ್ಟು ನಾವು ಹೇಳ್ತೀವಿ ಡಿ ಪಿ ಇದೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಟೋಟಲ್ ಫಿಟ್ಟಿಂಗ್ ಎಲ್ಲ ಬರ್ತಿದೆ, ಚೆನ್ನಾಗಿದೆ ನೋಡಿ. ರೈತರಿಗೆ ಹೇಳ್ತಿದ್ರು ಸ್ಟ್ರಕ್ಚರ್ ಇರೋ ಥರ ಕೊಡಿಸ್ಬೇಕು. ಗೌರ್ಮೆಂಟ್ ಏನು ಅಂಡರ್ ರೂಲ್ದಾಗ ಮಾಡಿರ್ತೈತಿ, ಇದೇ ಥರ ಮಾಡಿದರೆ ಇನ್ಸೂರೆನ್ಸ್ ಕ್ಲೇಮು ಆಮೇಲೆ ಡ್ಯಾಮೇಜಸ್ ಕ್ಲೇಮ್ಗೆ ಕೊಡ್ತೀನಿ ಅಂತ. ಅದು ಸರಿಯಾಗಿ ಸ್ಟ್ರಕ್ಚರ್ ಮಾಡಿರ್ತಾರೆ. ಓಪನ್ ಸ್ಟ್ರಕ್ಚರಾಗಿ ಈ ಥರ ಫಿಟ್ ಮಾಡ್ಕೊಂಡಿದ್ದಾರೆ. ಇದ್ರ ಮೇಲೆ ಪೆನಲ್ಸ್ ಬರ್ತಿದೆ. 2 ಸ್ಟ್ರಕ್ಚರ್ ಇದೆ ಇದಕ್ಕೆ. 7.5 HP ಇರೋ ಕಾಲಕ್ಕೆ ಕಂಪ್ನಿ ಯಾವುದು ಏನು, ಆಮೇಲೆ ಯಾವ ಥರ ಮೋಟ್ರನ್ನ ಆಗ್ತಿದೆ. ಇದು ಆನ್ಲೈನ್ದಲ್ಲಿ ನಾವು ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಂಡು ಕೇಸಿ ರನ್ ಮಾಡ್ಬೋದು. ಮೋಟ್ರ್ ನಾವು ಎಲ್ಲಿದ್ದು ಕುಂತ್ಕೊಂಡಿದ್ರು ಕೂಡ ಆನ್ಲೈನ್ದಾಗಿ ರನ್ ಮಾಡ್ಬೋದು. ಆ ಥರದ ಸಲಾಗಿ ನೋಡ್ತೀನಿ, ಎಲ್ಲ ಇನ್ಫಾರ್ಮೇಷನ್ ಟೋಟಲ್ ಕೊಡ್ತೀನಿ. ಇದು 7.5 HP ಏನು ಏನಿಲ್ಲ ಅಂತಂದು ಹೇಳ್ತೀನಿ. ಅದಕ್ಕೋಸ್ಕರ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ಫಾರ್ಮೇಷನ್ ಮತ್ತು ಕೊಡ್ಲಿಕ್ಕೆ ಇಂಟ್ರೆಸ್ಟ್ ಆಗಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕಮೆಂಟ್ ಮಾಡಿದ್ದೀರಾ, ಥ್ಯಾಂಕ್ ಯು. ಮೋಟ್ರದ್ದು ಕಲೆಕ್ಷನ್ನು ಸ್ಟಾರ್ಟ್ ಮಾಡ್ತಾರೆ. ಈ ಮೋಟ್ರ್ ಈ ಥರ ಪ್ಯಾಕಿಂಗ್ ಬಂದಿರ್ತೈತೆ. ಟೆಕ್ಸ್ಮಾ ಕಂಪ್ನಿದು ಏನು ಕಾಣ್ತಿದೆ ನೋಡಿ, ಹೈಬ್ರಿಡ್ ಮೋಟ್ರಸ್. ಇದ್ರ ಮೇಲೆ ಪ್ರೈಸ್ ಕೂಡ ಇದೆ, 51,450 ರೂಪಾಯಿ. ಇದು ಮೋಟ್ರ್ ಒಂದು, ಪಂಪ್ ಒಂದು. ಎಷ್ಟು ಏಜ್ ಇದೆ ಏನಂತ ಓಪನ್ ಮಾಡಿದಾಗ ಗೊತ್ತಾಗುತ್ತೆ. 5 HP ಮೋಟ್ರ್, ಹೈ ಪವರ್ ಮೋಟ್ರ್ ತಂದು ಹಾಕ್ಬಿಟ್ಟು 10 ನಿಮಿಷ ಇಲ್ಲ. ಇದು ಬಂದುಬಿಟ್ಟು 7.5 HP ಮೋಟ್ರು ಇದೆ ನೋಡಿ. ಮೋಟ್ರು ಈ ಥರ ಪ್ಯಾಕಿಂಗ್ ಬಂದಿರ್ತೈತೆ. ಈ ಪಂಪು ಟೆಕ್ಸ್ಮಾ ಕಂಪ್ನಿದು ಮೋಟ್ರ. ಎಡ್ಡು ರೆಡಿ ಮಾಡಿ ಕಳಿಸಿರ್ತಾರೆ ಕಂಪ್ನಿಯವರು. ಈ ಥರ ರೆಡಿ ಇರ್ತೈತೆ ಪೈಪ್, HDP ಪೈಪಿಗೆ ಈ ಥರ ಥ್ರೆಡ್ಡಿಂಗ್ ಇರ್ತೈತೆ. ಎಷ್ಟು ಥ್ರೆಡ್ ಹಾಕಿ ಫಿಟ್ ಮಾಡೋದು. ಫಸ್ಟ್ ಬಂದುಬಿಟ್ಟು ಪಂಪ್ ಫಿಟ್ ಮಾಡ್ತಾರೆ. 10ನೇ ಸ್ಟೇಜು ಪಂಪ್ ಇದು. ಈ ಥರ 10ನೇ ಸ್ಟೇಜ್ ಪಂಪು ಫಸ್ಟಿಗೆ ಫಿಟ್ ಮಾಡೋದು. ಎಡ್ಡು ಟು ಎಡ್ಡೆಲ್ಲ ರೆಡಿ ಇರ್ತದೆ. ಇದು 300 ಫೀಟ್ ಇದೆ ಪೈಪು. ಪಂಪ್ ತಿರ್ಸ್ಕೊಂಬಿಡು ಬುಡ್ಕಿನ. ಪಂಪು ತಿರ್ಗಲಣ ಇದೆ, ಪೈಪ್ ಇದು ತಗೋರಿ. ಇಲ್ಲಿ ತಿರ್ಸ್ಯಾರ ಮೋಟ್ರನ್ನು ತಿರ್ಸ್ಬಿಡು. ತಡ್ರಿ ಐತಿಗೆ ಕರೆಕ್ಟ್ ಐತೆ. ಇದು ಇದೇ ಕರೆಕ್ಟ್ ಐತಿ, ಹಿಂಗೆ ಕರೆಕ್ಟ್ ಐತಿ. ಹಾಕಿ ಲಾಕ್ ಮಾಡಿ. ತಡಿ ಹಾಕಿ. ಈ ಥರ ಫಿಟ್ಟಿಂಗ್ ಮಾಡ್ತಿರೋದು ಕರೆಕ್ಟಾಗಿ ಸ್ಕ್ರೂ ಕೊಡಬೇಕು. ನೋಡಿ ಈ ಥರ ಕರೆಕ್ಟಾಗಿ ಕೊಂತೆ ಲಾಕ್ ಕೊಡು. ಹಗ್ಗ ಕಟ್ಟಬೇಕಾದ್ರೆ ಈ ಥರ ಲಾಕರ್ಸ್ ಮಾಡಿರ್ತಾರೆ ಆಲ್ರೆಡಿ. ಕಂಪ್ನಿ ಕಡೆಯಿಂದ ಮ್ಯಾನುಫ್ಯಾಕ್ಚರ್ ಯೂನಿಟ್ ಆಗಿರ್ತದೆ. ಈ ಥರ ಎಳೆದಕ್ಕೇಸಿ ಗಂಟಾಗ್ತಿದ್ರು ನೋಡಿ ಬರ್ತಾರೆ ಮೇನ್ ಹಗ್ಗ. ಯಾಕಂದರೆ ಸಪೋರ್ಟಿಂಗ್ ಪಾರು ಕೇಬಲ್ ಇದಕ್ಕೆ ಮೋಟ್ರಿಗೆ ಏನಾದರೂ HDP ಪೈಪ್ ಏನಾದರೂ ಕಟ್ಟಾದರೆ ಏನೇನಾದರೆ ಜಾಸ್ತಿ ಇದಾದರೆ ಕೂಡ ಒಂದು ಲೆವೆಲಿಗೆ ಹಿಡ್ಕೊಳ್ಲಿಕ್ಕೆ ಅಂತಂದು ಹಗ್ಗ ಕೊಟ್ಟಿರ್ತಾರೆ. ಕಂಪ್ನಿಯಿಂದ ಬಂದಿರ್ತೈತೆ ಇದು. ಆಲ್ಮೋಸ್ಟ್ ಆಲ್ ಇದು ಮೇಳ್ಮಳು ಗಂಟು ಹಾಕಿಸಿ ಟೈಟ್ ಮಾಡ್ತಿದ್ದಾರೆ ನೋಡಿ.
ಆದ್ರೆ ಲಾಕರ್ ಗೀಕರ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಇದಕ್ಕೆ. ಈ ಥರ ಪೆನಲ್ ತೊಗೊಂಬಂದಿದ್ದು ಮನೆ ಹತ್ರ ಸ್ಟಾಕ್ ಇತ್ತು. ಇದು ಅಲ್ಲೇ ಬಂದು ಅನ್ಲೋಡ್ ಮಾಡ್ತಾರೆ. ಆ್ಯಕ್ಚುಲಿ ಲ್ಯಾಂಡಲ್ಲಿ ಬಂದು ಅನ್ಲೋಡ್ ಮಾಡಿದ್ರೆ ಮಾಡಿಕೊಡ್ತಾರೆ. ಅಟ್ಟ ಕಾಯೋಕ್ಕಾಗಲ್ಲ. ಇವ್ರು ಬರಲಿಕ್ಕೆ ಒಂದು 2-3 ದಿವಸ ಬೇಕಾಗುತ್ತೆ. ಅದಕ್ಕೋಸ್ಕರ ಮನೆಯಲ್ಲೇ ಸ್ಟಾಕ್ ಇಟ್ಟಿದ್ವಿ. ಈ ಗಾಡಿ ಮೇಲೆ ತೊಗೊಂಬಂದಿದ್ವಿ ನೋಡಿ. ಈ ಥರ ತೊಗೊಂಬಂದು ಡೈರೆಕ್ಟಾಗಿ ಪೆನಲ್ ಫಿಟ್ ಮಾಡಿಸ್ಬಿಡ್ತಾರೆ. ಈ ಥರ ನೋಡಿ ಕಾಣ್ತಿದಲ್ವ, ಈ ಥರ ಒಂದೊಂದು ಪೆನಲ್ಸು. ಇದಕ್ಕೆ ಎಷ್ಟು ಬರ್ತಿದ್ರಿ ರೀ ಪೆನಲ್ಸು? ಪೆನಲ್ ಎಷ್ಟು ಕೊಡ್ತಾವ್ರಿ ಇದು ಒಂದಕ್ಕೆ? 6. ಇದು ಅಡಿಟೆಡ್ ಹೆಡ್ಡು ಎಲ್ಲ ಮ್ಯಾನುಫ್ಯಾಕ್ಚರಲ್ಲಿ ರೆಡಿ ಮಾಡಿ ಕಳಿಸಿರ್ತಾರೆ ಪೆನಲ್ ಸ್ಟ್ರಕ್ಚರು. ಜಸ್ಟ್ ಏನಿಲ್ಲ, ಅಲ್ಲಿ ಸೆಟ್ಟಿಂಗ್ ಮಾಡ್ಕೊಂಡು ಕೇಸಿ ಬೋಲ್ಟ್ ಸಿಸ್ಟಮ್ ಮಾಡ್ಕೊಂಡು ಫಿಟ್ ಮಾಡಬೇಕು. ಈ ಥರ ಫಸ್ಟಿಗೆ ಬಿಡ್ತಾರೆ ನೋಡಿ. ಈಸಿಯಾಗಿ ಮೆಥಡದಲ್ಲಿ ಸಾಕೆಟ್ ಟು ಸಾಕೆಟ್ ಇದ್ದಂಗಿದು. ಅಲ್ಲಿ ಬಂದು ಜಸ್ಟ್ ಬೋಲ್ಟ್ ಫಿಟ್ ಮಾಡ್ಕೊಂಡ್ಬಿಡೋದು ಅಷ್ಟೇ ಕೆಲಸ ಇರೋದು. ಟೋಟಲಿ ಇದಕ್ಕೆ ಸೆಟ್ ಮಾಡಲಿಕ್ಕೆ ಈ ಥರ ಬೋಲ್ಟ್ ಸಿಸ್ಟಮ್ ಮಾಡಿದ್ದಾರೆ. ಈ ಥರ ಫಿಟ್ ಆಗುತ್ತೆ ಮೆಲ್ಕ. ಸ್ಟಾರ್ಟ್ರು ಈ ಥರ ಪ್ಯಾಕಿಂಗಲ್ಲಿ ಬಂದಿರ್ತೈತೆ. ಇದಕ್ಕೆ 7 HP ಇದು, ಸೇಮ್ 5 HP ಈ ಥರ ಇದೆ. ಅದೇ ಥರ ಮಾಡೋದಿದೆ. ಬಟ್ ಒಳಗಡೆ ಇನ್ಸ್ಪೆಕ್ಷನ್ಗಳು ಚೆನ್ನಾಗಿ ಮಾಡಿರ್ತಾರೆ. ಸ್ಟಾರ್ಟರ್ ಫಿಟ್ ಮಾಡಲಿಕ್ಕೆ ಈ ಥರ ಕ್ಲ್ಯಾಂಪ್ ಹಾಕೊಂಡು ಒಳಗಡೆ ಒಂದು ಮೇಲೆ ಒಂದು ಕ್ಲ್ಯಾಂಪ್ ಇರ್ತದೆ. ಇದು ಬಂದ್ಬಿಟ್ಟು ಸ್ಟಾರ್ಟ್ರು. ಮ್ಯಾನುಫ್ಯಾಕ್ಚರ್ ಯೂನಿಟ್ದಾಗ ಈ ಥರ ಬಂದಿರುತ್ತೆ, ಇದೇ ಥರ ಬಂದಿರುತ್ತೆ. ಯಾವುದೇ ಥರ ಓಪನ್ ಮಾಡೋದರೆಲ್ಲ ಕಲೆಕ್ಷನ್ ಕೊಡೋದು, ಜಸ್ಟು ಇದು ಮಾಡ್ತಾ ಇರೋದು ಅಷ್ಟೇ. ಇದು ಸ್ಟೇಜ್ 10ನೇ ಸ್ಟೇಜ್ ಮೋಟ್ರ್. ಇದು ಈ ಥರ ಕೌಂಟಿಂಗ್ ಇರ್ತದೆ ನೋಡಿ. ಈ ಥರ 7.5 HP 10 ಸ್ಟೇಜ್ ಮೋಟ್ರ, ಟೆಕ್ಸ್ಮಾ ಕಂಪ್ನಿದು. ಸ್ಟೀಲ್ ಮೀಟ್ರು, ವೆಯ್ಟ್ಲೆಸ್ ಇರ್ತದೆ. ಈ ಪೆನಲ್ ಟಚ್ಚರ್ಲಿಂದ ಆ ಪೆನಲ್ಗೆ ಬರಲಿಕ್ಕೆ ವೈರ ಒಳ್ಳೆ ಐಡಿಯಾ ಮಾಡಲಿಕ್ಕೆ ಚಾಂದ್ ಪಾಶ ತೆಗಿತೀವಿ ನೋಡ್ರಿ. ಈ ಥರ ವೈರ ಅಂಡರ್ಗ್ರೌಂಡಲ್ಲಿ ಹಾಕಿ ಕೊಡ್ತಾರೆ ಪೈಪಿನಿಂದ. ಯಾಕಂದರೆ ಇಲ್ಲಿ ಅವೆಲ್ಲ ಕಟ್ ಮಾಡಬಾರ್ದು, ಅದಕ್ಕೋಸ್ಕರ ಮಾಡ್ತಾರೆ. ಸಿಡ್ಲಿಗೆ ಹಾರ್ವೆಸ್ಟಿಂಗ್ ಆಗಲಿಕ್ಕೆ ಅರ್ಥಿಂಗ್ ಹೊಡಿತಿರೋದು ಇವೆಲ್ಲ ಬಿತ್ತೋದು. ಇದಕ್ಕೆ ಕಲ್ಲಿದ್ಲು ಅದೆಲ್ಲ ಮಾಡ್ತಾರೆ. ಮ್ಯಾನುಫ್ಯಾಕ್ಚರ್ ಯೂನಿಟಲ್ಲೇ ಬಂದುಬಿಟ್ಟಿರ್ತದೆ ಅದೆಲ್ಲ ಮೆಟೀರಿಯಲು. ಈ ಥರ ಇದೆ. ಈ ಥರ ಎಲ್ಲ ರೆಡಿ ಮಾಡಿ ಕೊಟ್ಟಿರ್ತಾರೆ ಕಂಪ್ನಿಯವರು. ಅದನ್ನೇ ಹಾಕಿಬಿಡೋದು ನಾವು. ಈ ಥರ ವೈರು ಮತ್ತು ಕೇಬಲ್ಲು ಪೈಪು ಮೂರನ್ನು ಸೇರಿಸಿ ಬಿಡ್ತಕ್ಕಂಥದ್ದು. ಒಂದು 20 ಫೀಟು 15 ಫೀಟ್ ಹಂಗೆ ಟೇಪ್ ಹಾಕ್ಯಂತಿರ್ತಾರೆ. ಯಾಕಂದರೆ ಅದು ಗ್ರಿಪ್ ಸಿಗಿದೆ ಅಂತಂದು. ಈ ಥರ ಒಂದು ಕಡೆಯಿಂದ ವೈರ್ ಬರ್ತದೆ, ಒಂದು ಕಡೆಯಿಂದ ಪೈಪ್ ಬರ್ತದೆ. HD ಪೈಪ್ ಐತಿ. ಹೋಗಲಿ ಓಕೆ, ಸ್ಟಾಪ್ ಮಾಡಿದರೆ ಇವಾಗ ನೋಡಿ ಈ ಥರ ಟೈಟಾಗಿ ಒಂದು ಹಗ್ಗ ಟೇಪ್ ಹಾಕೋದು. 7 HP ನೀರು ಕಡಿಮೆ ಇದೆ. ರಿವರ್ಸ್ ಕೊಟ್ಟಿದ್ದೀವಿ, ಆದರೆ ಈ ಥರ ನೀರು ಬರ್ತಿದೆ. ಸೋಲಾರಿಂದ ಸ್ಟಾರ್ಟ್ ಆಯಿತು. ಓಕೆ, ಸ್ಟಾರ್ಟಪ್ ಆಯಿತು ಅಣ್ಣ. ಇದು 7 HP 10 ಸ್ಟೇಜಿನ ಮೋಟ್ರಾ, ಟೆಕ್ಸ್ಮಾ ಕಂಪ್ನಿದು. ಎಷ್ಟು ಪೆನಲ್ ಬರ್ತಾವೆ ಏನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಯಾವ ಕಂಪ್ನಿದು ಕೂಡ ಹೇಳಿ. ಇದು 7 HP 13 ಪ್ಲೇಟ್ ಬರ್ತಾವ್ರಿ. 2 ಸ್ಟ್ಯಾಂಡ್ ಬರ್ತೀರಿ. ಡಬಲ್ ಸ್ಟ್ಯಾಂಡ್ ಬರ್ತೀರಿ. ಒಂದರಿಂದ ಒಂದಕ್ಕೆ ಲೂಪ್ ಆಗುತ್ತೆ. ಇದು ಮೋಟ್ರ್ ಬಂದು 7 HP 10 ಸ್ಟೇಜ್ ಪಂಪ್ ಬರ್ತೀರಿ. ಮಾಮೂಲಿ 5 HP ಹೆಂಗ ಫಿಟ್ಟಿಂಗ್ ಮಾಡ್ತೀವಿ, ಇದಕ್ಕೆ ಡಬಲ್ ಸ್ಟ್ಯಾಂಡ್ ಬರ್ತೀರಿ. ಒಂದದಕ್ಕೆ 7 ಪ್ಯಾನಲ್ ಕೊಡ್ತಾರೆ, ಒಂದದಕ್ಕೆ 6 ಪ್ಯಾನಲ್ ಕೊಡ್ತಾರೆ. ಅಂದ್ರೆ 5 HP ಬಂದ್ಬಿಟ್ಟು 9 ಪ್ಯಾನಲ್, ಒಂದು 5 4 ಒಂದು ಇಲ್ಲ 5 HP ಗೆ ಒಂದೇ ಸ್ಟ್ಯಾಂಡ್ ಬರೋದು. 7 HP ಗೆ 2 ಸ್ಟ್ಯಾಂಡ್ ಬರ್ತಾವೆ. 2 ಸ್ಟ್ಯಾಂಡ್ ಬರ್ತಾವೆ. ಒಂದಕ್ಕೆ 6 ಕೊಡ್ತಾವೆ, ಒಂದಕ್ಕೆ 7 ಕೊಡ್ತಾವೆ. ಓಕೆ, ಯಾವ ಕಂಪ್ನಿ ಇದು? ಇದು ಟೆಕ್ಸ್ಮಾ ಕಂಪ್ನಿ ಮೋಟ್ರ. ಸಾಯಿ ಸೂರ್ಯ ಪ್ಲೇಟ್ಸು. ಅಂದ್ರೆ ಸಾಯಿ ಸೂರ್ಯನ ನಾವು ಅಪ್ಲಿಕೇಶನ್ ಹಾಕಿರೋದು. ಸಾಯಿ ಸೂರ್ಯನ ಹಾಕಿರೋದು ಸರ್. ಸರ್ ಬೆಳಗ್ಗೆ ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ? ಎಷ್ಟು ಗಂಟೆವರೆಗೆ ನೀರು? ಬೆಳಗ್ಗೆ 7:30 ಇಂದ 5 ಗಂಟೆ ತನಕ ಹೊಡಿತು ನೋಡ್ರಿ. ನೀವು 10 ಅವರ್ ಆರಾಮ್ ಮಾಡ್ಕೊಬೋದು. 10 ಅವರ್ ಕಂಟಿನ್ಯೂ ಆಗಿ ನೀರು ಬರ್ತದೆ, ಆರಾಮ್ ಮಾಡ್ಕೊಬೋದು. ಹಾಗೆ ಅಲ್ಲಿ ನೀರು ತೋರಿಸಿ ರಿವರ್ಸ್ ಕುಡಿಸಿದ್ದಾರೆ. 7 HP ನೀರು ಕಡಿಮೆ ಇದೆ, ಹಂಗಾಗಿ ಆ ಥರ ಬರ್ತಿದೆ. ಸ್ವಲ್ಪ ನಾವು ರಿವರ್ಸ್ ಇಟ್ಟಿದ್ದೀವಿ ಮೋಟ್ರ. ನೀರು ಈ ಥರ ಫ್ರೆಶ್ ಆಗಿ ಬರ್ತಿದೆ, ರಿವರ್ಸ್ ಮೋಟ್ರ್ ಕುಡಿಸಿರೋದು. ಓಕೆ ಓಕೆ ಸರ್, ಇದನ್ನು ಫಿಟ್ ಮಾಡಕ್ಕೆ ಎಷ್ಟು ಅವರ್ ಆಗುತ್ತೆ ನೀವು ಬಂದಿಂದ? ಒಂದು 3 ಅವರ್ ಆಗುತ್ತೆ ಸರ್. 3 ಅವರಿಂದ 4 ಅವರ್ ಆಗುತ್ತೆ ರೀ. ಅಂದ್ರೆ ನೀವೆಲ್ಲ ಮೋಟ್ರ್ ಗಿಟ್ರ್ ಎಲ್ಲ ರೆಡಿ ತಂದು ಕಿಸಿ ಒಂದು ಕಡೆ ಸಾಮಾನು ಕೊಡಬೇಕು. ಅಷ್ಟು ತಂದು ಕೊಟ್ಟರೆ ಮೆಟೀರಿಯಲ್ ಎಲ್ಲ ಇಲ್ಲಿ ಜಾಗದ ಮೇಲೆ ಶಿಫ್ಟ್ ಮಾಡಿದ್ರೆ ನಾವೇ ಉಳಿಕೆದ್ದೆಲ್ಲ ಫಿಟ್ಟಿಂಗ್ಸ್ ನಾವೇ ಮಾಡ್ಕೊತೀವಿ. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. 7 HP ಭಾಳ ಕೇಳ್ತಿದ್ರು, ಅದಕ್ಕೋಸ್ಕರ. ಓಕೆ ಸರ್, ಥ್ಯಾಂಕ್ ಯು.